ತೆಲುಗಿನ ಕ್ಲಾಸಿಕ್ ಚಿತ್ರಗಳ ಪೈಕಿ ಜಗದೇಕ ವೀರುಡು ಅತಿಲೋಕ ಸುಂದರಿ ಸಹ ಒಂದು. ಚಿರಂಜೀವಿ ಮತ್ತು ಶ್ರೀದೇವಿ ನಾಯಕ ನಾಯಕಿಯಾಗಿ ನಟಿಸಿದ್ದ ಈ ಚಿತ್ರವು 90ರ ದಶಕದ ಆರಂಭದಲ್ಲಿ ಬಿಡುಗಡೆಯಾದಾಗ ಬ್ಲಾಕ್ ಬಸ್ಟರ್ ಎಂದೆನಿಸಿಕೊಂಡಿತ್ತು. ಈ ಚಿತ್ರವನ್ನ ರೀಮೇಕ್ ಮಾಡಿದ್ರೆ ಯಾರ ಜೊತೆಗೆ ಮಾಡಬಹುದು ಎಂಬ ಚರ್ಚೆ ಕೆಲವು ವರ್ಷಗಳ ಹಿಂದೆ ನಡೆದಾಗ ಯಾರ ಹೆಸರುಗಳು ಪ್ರಮುಖವಾಗಿ ಕೇಳಿ ಬಂದಿತ್ತು ಗೊತ್ತಾ? ಚಿರಂಜೀವಿ ಮಗ ರಾಮ್ ಚರಣ್ ತೇಜ ಮತ್ತು ಶ್ರೀದೇವಿ ಮಗಳು ಜಾಹ್ನವಿ ಕಪೂರ್ ಅವರದ್ದು. ಆದರೆ ಕಾರಣಾಂತರಗಳಿಂದ ಈ ಚಿತ್ರ ಸೆಟ್ಟೇ ಇರಲಿಲ್ಲ. ಈಗ ರಾಮ್ ಚರಣ್ ತೇಜ ಮತ್ತು ಜಾಹ್ನವಿ ಕೊನೆಗೂ ಒಂದು ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಮತ್ತು ಈ ಚಿತ್ರದ ಮುಹೂರ್ತ ಇತ್ತೀಚೆಗಷ್ಟೇ ಹೈದರಾಬಾದ್ನಲ್ಲಿ ಯಶಸ್ವಿಯಾಗಿ ಮುಗಿದಿದೆ. ಈ ಹಿಂದೆ ಉಪ್ಪೇನ ಎಂಬ ಹಿಟ್ ಚಿತ್ರವನ್ನ ನಿರ್ದೇಶಿಸಿದ್ದ ಬುಚ್ಚಿ ಬಾಬುಸನ ಈ ಚಿತ್ರವನ್ನ ನಿರ್ದೇಶಿಸ್ತಾ ಇದ್ದು, ಈ ಚಿತ್ರವು ರಾಮ್ ಚರಣ್ ತೇಜ ಅಭಿನಯದ 16ನೇ ಚಿತ್ರವಾದ್ದರಿಂದ ಚಿತ್ರಕ್ಕೆ RC16 ಎಂಬ ಹೆಸರನ್ನ ಇಡಲಾಗಿದೆ. ಈ ಚಿತ್ರದ ಮುಹೂರ್ತಕ್ಕೆ ಮೆಗಾ ಸ್ಟಾರ್ ಚಿರಂಜೀವಿ, ಜಾಹ್ನವಿ ತಂದೆ ಬೋನಿ ಕಪೂರ್, ಶಂಕರ್, ಅಲ್ಲ ಅರವಿಂದ್, ಸುಕುಮಾರ್ ಮುಂತಾದವರು ಆಗಮಿಸಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಚಿತ್ರದ ಮೊದಲ ದೃಶ್ಯಕ್ಕೆ ಚಿರಂಜೀವಿ ಕ್ಲಾಪ್ ಮಾಡಿದ್ದಾರೆ. ಬೋನಿ ಕಪೂರ್ ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದ್ದಾರೆ. ಇನ್ನು ಅಲ್ಲು ಅರವಿಂದ್ ಚಿತ್ರದ ಸ್ಕ್ರಿಪ್ಟ್ ಹಸ್ತಾಂತರಿಸಿದ್ದಾರೆ. ಇದೊಂದು ಸ್ಪೋರ್ಟ್ಸ್ ಚಿತ್ರವಾಗಿದ್ದು ಪ್ಯಾರಾಲಿಸಿಸ್ಗೆ ತುತ್ತಾದ ಒಬ್ಬ ಕ್ರೀಡಾಪಟುವಿನ ಸುತ್ತ ಚಿತ್ರ ಸುತ್ತುತ್ತದಂತೆ. ಚಿತ್ರಕ್ಕೆ ಪೆದ್ದಿ ಎಂಬ ಹೆಸರು ಇಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಈ ಚಿತ್ರಕ್ಕೆ ರೆಹಮಾನ್ ಗೀತ ಸಂಯೋಜಿಸಿದ್ದು, ರತ್ನವೇಲು ಛಾಯಾಗ್ರಹಣ ಮಾಡಿದ್ದಾರೆ. ಈ ಚಿತ್ರದ ಚಿತ್ರೀಕರಣ ಸದ್ಯದಲ್ಲೇ ಪ್ರಾರಂಭವಾಗಲಿದೆ. ಜೂನಿಯರ್ NTR ಅಭಿನಯದ ದೇವರ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವ